ಮೊಹರಂ ಮೆರವಣಿಗೆಯ ವೇಳೆ ಮೇಲ್ಚಾವಣಿ ಕುಸಿದು ಜನ ನಿಂತಿದ್ದಂತಹ ಪರಿಣಾಮ ಕೆಳಗೆ ಬಿದ್ದಿದೆ. ಈ ಘಟನೆಯ ವೇಳೆ ಅದೃಷ್ಟವಶಾತ್ ಭಾರೀ ಅನಾಹುತವೇ ತಪ್ಪಿದೆ. ಮೇಲ್ಚಾವಣಿ ಮೇಲೆಲ್ಲ ಜನ ಹತ್ತಿ ನಿಂತ್ಕೊಂಡಿದ್ರು ಮೊಹರಂ ಮೆರವಣಿಗೆಯ ವೇಳೆ, ಹೀಗಾಗಿ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ದೊಡ್ಡ ಅನಾಹುತ ಆಗಿಲ್ಲ. ಬಳ್ಳಾರಿಯ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ಈ ಘಟನೆ ನಡೆದಿರೋದು. ನೂರಾರು ಜನ ಮೇಲ್ಚಾವಣಿಯನ್ನ ಏರಿದ್ರು, ಹೀಗಾಗಿ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಓರ್ವ ವ್ಯಕ್ತಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಮೇಲ್ಚಾವಣಿ ಮೇಲೇನೆ ನೂರಾರು ಜನ ನಿಂತಿದ್ದಾರೆ, ತೂಕ ಹೆಚ್ಚಾಗಿ ಅದು ಕುಸಿದು ಕೆಳಗೆ ಬಿದ್ದಿರೋದು. ಸೊ ಆ ದೃಶ್ಯ ಗಮನಿಸ್ತಾ ಇದ್ದೀರಾ. ಬಳ್ಳಾರಿ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ಈ ಘಟನೆ ನಡೆದಿರೋದು. ಮೊಹರಂ ಮೆರವಣಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅದನ್ನು ವೀಕ್ಷಿಸೋದಕ್ಕೆ ಅಂತ ಆ ಮೇಲ್ಚಾವಣಿ ಮೇಲೆ ನೂರಾರು ಜನ ಕೂತಿದ್ದಾರೆ. ಅದೇ ಶೀಟ್ಗಳನ್ನು ಅಳವಡಿಸಿರೋ ಹಾಗಿದೆ, ಅದು ಶೀಟ್ ಸ್ಟ್ರಕ್ಚರ್, ಅದು ಅದರ ಮೇಲೆ ನೂರಾರು ಜನ ಹತ್ಕೋತಿದ್ದಾರೆ. ಅದು ಅಷ್ಟು ಜನರ ಸಮೇತ ಕಳಚಿ ಕೆಳಗೆ ಬಿದ್ದಿದೆ. ಈ ದೊಡ್ಡ ಅವಾಂತರ ಏನಾಗಿಲ್ಲ, ಒಬ್ಬರಿಗೆ ಮಾತ್ರ ಗಂಭೀರವಾಗಿ ಗಾಯಗಳಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ, ಬಳ್ಳಾರಿಯ ಹೊರವಲಯದ ಬೈಪಾಸ್ ರಸ್ತೆ ಸಮೀಪ ನಡೆದಿರೋ ಘಟನೆ ಇದು. ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ, ಶೀಟ್ಗಳಿಂದ ನಿರ್ಮಾಣ ಮಾಡಿರುವಂಥ ಒಂದು ಸ್ಟ್ರಕ್ಚರ್ ಅದು. ಬಟ್ ಅದ್ರ ಮೇಲೆ ಈ ಥರ ನೂರಾರು ಜನ, ಅದು ಕುಸಿದಾದ್ಮೇಲೂ ಕೂಡ ಮುಂಭಾಗದಲ್ಲಿ ಕುಸಿತ ಆಗಿದೆ, ಇನ್ನೂ ಅದ್ರ ಮೇಲೆ ಜನ ಇರೋದನ್ನು ನೀವು ನೋಡ್ಬೋದು. ಈ ರೀತಿ ಮೊಹರಂ ಮೆರವಣಿಗೆ ವೀಕ್ಷಿಸಬೇಕು ಅಂತ ಜನ ಕಿಕ್ಕಿರಿದು ಸೇರಿದ್ದಾರೆ. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿ ನಿಂತು, ಕಟ್ಟಡಗಳ ಮೇಲೆ ಮರಗಳ ಹತ್ತಿ ಎಲ್ಲಂದ್ರಲ್ಲಿ ನಿಂತು ಜನ ಮೊಹರಂ ವೀಕ್ಷಣೆಗೆ ಅಂತ ಮುಂದಾಗಿದ್ದಾರೆ. ಬಟ್ ಇಲ್ಲಿ ಒಂದಷ್ಟು ಹುಡುಗರ ಗ್ಯಾಂಗ್ ಈ ರೀತಿಯಾದ ಒಂದು ಶೀಟ್ನಿಂದ ನಿರ್ಮಾಣ ಮಾಡಿರುವಂತಹ ಸ್ಟ್ರಕ್ಚರ್ ಮೇಲೆ ಹತ್ತು ನಿಂತಿದ್ದಾರೆ. ಪರಿಣಾಮ ಅದು ತೂಕ ಹೆಚ್ಚಾಗಿದೆ. ಈ ದೃಶ್ಯದಲ್ಲಿ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಬಹುದು. ಮುಂಭಾಗದಲ್ಲಿ ಕುಳಿತಿದ್ದಂತಹ ಅಷ್ಟು ಜನ ಒಂದೇ ಸಲ ಆ ಮೇಲ್ಚಾವಣಿ ಕುಸಿದು ಬಿದ್ದಿದ್ದರಿಂದ ಅಲ್ಲಿಂದ ಸೀದಾ ಕೆಳಗೆ ಬಿದ್ದಿದ್ದಾರೆ. ಇನ್ನೂ ಹಲವರು ಮತ್ತೆ ಹಿಂದಕ್ಕೆ ಓಡಿ ಹೋಗಿ ಅಲ್ಲಿಂದ ಬಚಾವಾಗಿರೋದು. ಒಬ್ಬರಿಗೆ ಮಾತ್ರ ಬಹಳ ಗಂಭೀರವಾಗಿ ಗಾಯ ಆಗಿದೆ. ಇದ್ದಕ್ಕಿದ್ದ ಹಾಗೆ ಒಂದೇ ಸಲ ದಟ್ ಅಂತ ಬಿದ್ದಿದ್ದರೆ ಇನ್ನೂ ದೊಡ್ಡ ಅವಾಂತರ ಆಗ್ತಾ ಇತ್ತು. ಬಟ್ ಹಾಗಾಗಿಲ್ಲ, ಅದು ಮುರ್ಕೊಂಡು ಸ್ಲೋಪ್ ರೀತಿ ಬಿದ್ದಿರೋದ್ರಿಂದ ಜಾರಿ ಕೆಳಗೆ ಬಿದ್ದಿದ್ದಾರೆ ಮೇಲ್ ಕೂತಿದ್ದಂಥ ಜನ. ಇಲ್ಲಾಂದರೆ ಕೆಳಗಿದ್ದವ್ರಿಗೂ ಮೇಲಿಂದ ಬಿದ್ದವ್ರಿಗೂ ಎಲ್ರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇತ್ತು. ಸುದೈವ ಅಂಥದ್ದೇನೂ ಆಗಿಲ್ಲ. ಬಟ್ ಇಂಥ ಪ್ರಕರಣಗಳು ಆಗಿಂದಾಗಿ ಆಗ್ತಿದ್ರು ಕೂಡ ಜನ ಎಚ್ಚೆತ್ತುಕೊಳ್ಳೋದಿಲ್ಲ. ಏನಾದರೂ ಒಂದು ಮೆರವಣಿಗೆ ಬರ್ತಾ ಇದೆ ಅಥವಾ ಜಾತ್ರೆ ಉತ್ಸವ ಇದೆ ಅಂದಾಗ ಎಲ್ಲಿ ಜಾಗ ಸಿಕ್ಕುತ್ತೋ ಅಲ್ಲಿ ಎತ್ತರದ ಆಯಕಟ್ಟಿನ ಸ್ಥಳ ಸಿಕ್ಕರೆ ಅದೇನು ಸೇಫಾ ಇಲ್ವಾ ಏನು ಯೋಚನೆ ಮಾಡಲ್ಲ, ಮೇಲೆ ಹತ್ತು ಕುಳಿತು ಬಿಡ್ತಾರೆ. ಆಗ ಇಂಥ ಘಟನೆಗಳು ಸಂಭವಿಸುತ್ತೆ. ಅದೃಷ್ಟವಶಾತ್ ಯಾರಿಗೂ ಏನು ತೊಂದರೆಗಳು ಅಥವಾ ಅಪಾಯ ಅನ್ನೋದಾಗಿಲ್ಲ. ಒಬ್ಬರಿಗೆ ಮಾತ್ರ ಗಂಭೀರ ಗಾಯಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.